ಸಂಚು ಅನ್ನುವಂಥದ್ದು ಚಾರ್ಜ್ ಶೀಟ್ ಏನೋ ಬಿಡುಗಡೆ ಮಾಡ್ತಾ ಇದ್ರಿ. ಚಾರ್ಜ್ ಶೀಟ್ ಸಂಚು ಅನ್ನುವಂಥದ್ದು ಏನೋ ಚಾರ್ಜ್ ಶೀಟ್ ಬಿಡುಗಡೆ ಇದೆ ಅನ್ನುವಂಥದ್ದು ನನಗೇನು ಗೊತ್ತಿಲ್ಲ, ನಿಮಗೆ ಗೊತ್ತಿರಬೇಕು. ಒಂದು ಮಾತ್ರ ಹೇಳ್ತಾ ಇದ್ದೀನಿ, ಯಾವುದಾದ್ರು ಅರ್ಥಗರ್ಭಿತವಾಗಿ ಯಾವುದಾದ್ರು ಜನದ ಪರವಾಗಿ ಈಗ ಕೃಷ್ಣರು ಪಾದಯಾತ್ರೆ ಮಾಡಿದ್ರು ಕಾವೇರಿಗೋಸ್ಕರ. ಹಿಂದೆ ಚಡ್ಡಿ ಮೆರವಣಿಗೆ ನಡೆದಿತ್ತು. ಭಾರತಜೋಡೋ ಭಾರತವನ್ನು ಒಂದುಗೂಡಿಸ್ಲಿಕ್ಕೆ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ, ಬೆಲೆ ಏರಿಕೆಯನ್ನು ತಡೆಗಟ್ಟಲಿಕ್ಕೆ ರಾಹುಲ್ ಗಾಂಧಿಯವರು ಮಾಡಿದ್ರು. ನಾವು ಗಣಿ ಲೂಟಿ ಆಗ್ತಾಯಿತ್ತು, ದೇಶದ ಸಂಪತ್ತು ಹೋಗ್ತಾಯಿತ್ತು. ಅದನ್ನು ತಡಿಲಿಕ್ಕೆ ಒಂದು ಕಾನೂನನ್ನು ತರಲಿಕ್ಕೆ ನಾವು ಬಳ್ಳಾರಿ ಯಾತ್ರೆ ಮಾಡಿದೋ. ಕಾವೇರಿ ಜನಾಂಗ ಪ್ರದೇಶದ ಜನರಿಗೆ ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಎಲ್ಲರಿಗೂ ಅನುಕೂಲ ಆಗಲಿ ಅಂಥೇಳಿ ಮೇಕೆದಾಟಿಗೆ ಪಾದಯಾತ್ರೆ ಮಾಡಿದ್ರು. ಕೃಷ್ಣ ಕಡೆ ಅದನ್ನು ನಡಿಗೆ ಅಂದ್ಬಿಟ್ಟು ಅಲ್ಲಿಂದ ಕುಡಿಸೋಂಬಲ್ಲಿ ಮಾಡಿದ್ರು. ಈಗ ಇವ್ರೇನಾದ್ರು ಮಾತಾಡ್ತಾ ಇರೋದು ಏನು ಸದ್ದಿದೆಯಾ? ಏನು ಸದ್ದಿಲ್ಲ. ಇಶ್ಯೂ ಏನಿದೆ? ಬರೀ ಒಬ್ಬ ಹಿಂದುಳಿದ ವರ್ಗದ ನಾಯಕ ರಾಷ್ಟ್ರದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾನೆ. ಅದನ್ನು ಸಹಿಸೋಕ್ಕಾಗದೆ ಯಾವ್ದಾದ್ರು ಇಶ್ಯೂ ಮೇಲಿದ್ರೂ ಪರವಾಗಿಲ್ಲ, ಅವ್ರದ್ದೇ ದೊಡ್ಡ ತಟ್ಟೆಯಲ್ಲಿ ಹೆಣ ಇಟ್ಕೊಂಡು ಇವತ್ತೇನು ಪಾದಯಾತ್ರೆ, ಏನು ಜನ ಏನು ಸ್ಪಂದಿಸ್ತಾ ಇದ್ದಾರೆ? ದಳದ ಕಾರ್ಯಕರ್ತರು ಇಲ್ಲ, ಹೊಡೆದಾಡ್ಕೊಂಡಿದ್ದಾರೆ ನಿನ್ನೆ ಸರ್. ದಳದ ಹೊಡೆದಾಡ್ಕೊಳ್ಳಿ, ಏನು ಬೇಕಾದ್ರೆ ಮಾಡಿ, ಅವ್ರ ಕಾರ್ಯಕರ್ತರು ಇಲ್ಲ. ಈಗ ಕಂಪ್ಲೀಟ್ ಮಂಡ್ಯ, ನಮ್ಮ ರಾಮನಗರ ಜಿಲ್ಲೆ, ಈಗೆಲ್ಲ ನಿಮ್ಮ ಹತ್ರ ವೀಡಿಯೋ ಇದೆಯಲ್ಲ, ಅದೆಷ್ಟು ಜನ ದಳದವ್ರು ಬಂದಿದ್ದರು? ಎಷ್ಟು ಜನ ಬಿ ಜೆ ಪಿಯವರು ಇದ್ದರು? ಬಿ ಜೆ ಪಿಯವರು ಇಡೀ ರಾಜ್ಯದಿಂದ ಹೊರಗಡೆಯಿಂದ ಕೆಲವರೆಲ್ಲ ಬಂದಿದ್ದಾರೆ, ಕೆಲವು ಕಾರ್ಯಕರ್ತರು ಬಂದಿದ್ದಾರೆ. ಎಲ್ಲಿದೆ ಅವ್ರಿಗೆ ದಳದ ಕಾರ್ಯಕರ್ತರು? ಎಲ್ಲಿದೆ ಅವ್ರ ಹೊಂದಾಣಿಕೆ? ಬಿ ಜೆ ಪಿ ಜೆ ಡಿ ಎಸ್ ಒಗ್ಗಟ್ಟಿಲ್ದೇ ಪಾದಯಾತ್ರೆ ಆಗ್ತಿದೆ ಅಂತ ಹೇಳಿ ನಾನಲ್ಲ ರೀ, ಅವರೇ ಹೇಳಿದ್ದಲ್ವಾ, ಸನ್ಮಯ ಇಲ್ಲ ಅಂತ ಅವರೇ ಹೇಳಿದ್ದು. ನಾವೇನು ಹೇಳೋದು? ನಾವು ಅದು ಸುದ್ದಿಗೆ ಹೋಗಿಲ್ಲ. ನಮಗೇನು ಒಂದಾಗಿರಲಿ ಎರಡಾಗಿರಲಿ, ಬಟ್ ಅವ್ರು ತೋರಿಸ್ತಾ ಇರೋಂಥದ್ದು ಏನಿದೆ? ಸೊ ಅದಕ್ಕೆ ನಾವೇನು ಪ್ರಶ್ನೆಗಳು ಕೇಳಿದ್ದೀವಿ. ಒಂದು 25 ಭ್ರಷ್ಟಾಚಾರದ ಆರೋಪಗಳಿದೆ. ನಿಮ್ಮ ಕಾಲದಲ್ಲಿ ಏನೇನು ಮಾಡಿದ್ರಿ, ಯಾಕೆ ಮಾಡಿದ್ರಿ, ಏನು ಮಾಡಿದ್ರಿ, ಏನಾಗಿದೆ ಅಂತ ಹೇಳಬೇಕು. ನಾನು ಕುಮಾರಸ್ವಾಮಿ ಬೆಲ್ಟಲ್ಲಿ ನಾನು ಕೆಲವು ಪ್ರಶ್ನೆ ಕೇಳಿದೆ. ನನ್ನ ಬಗ್ಗೆ ಬೇಕಾದ್ರೆ ಇನ್ನೂ ಏನು ಬೇಕಾದ್ರೆ ಟೀಕೆ ಮಾಡಲಿ, ಯಾರ ಬಗ್ಗೆ, ಮಕ್ಕಳ ಬಗ್ಗೆನೂ ಮಾತಾಡಲಿ, ತಮ್ಮನ ಬಗ್ಗೆನೂ ಮಾತಾಡಲಿ, ಹೆಂಡತಿ ಬಗ್ಗೆನೂ ಮಾತಾಡಲಿ, ಯಾರು ಬೇಕಾದ್ರೂ ಮಾತಾಡಲಿ. ನಂದಕ್ಕಿಂತ ಉತ್ತರ ಒಂದು ಕೊಡ್ತಾನೆ ಇಲ್ವಲ್ಲ ಅವರು. ಅವ್ರದ್ದು ವಿಚಾರ ಅವ್ರದ್ದು ಹೇಳಿದ್ದೀನಲ್ಲ, ಅವ್ರ ಬ್ರದರ್ ವಿಚಾರ ಹೇಳಿದ್ದೀನಿ, ಹೆಂಗೆ ಬಂತು ಅಂತ ಹೇಳಿದ್ದೀನಿ. ಬಿಚ್ಚಿಡಬೇಕಲ್ಲ. ಈಗ ನಾನು ಏನು ಅದೆಷ್ಟೋ ಇದನ್ನು ಮಾಡಿದ್ರೆ, ದಲಿತ ಫ್ಯಾಮಿಲಿ ಮಾಡಿದೆ, ನುಂಗ್ಬಿಟ್ಟೆ, ಬಂದ್ಬಿಟ್ಟೆ, ಅದೇನು ದಾಖಲೆ ಬೇಕಲ್ಲ. ಈಗ ದಾಖಲೆ ನಾವು ಬಿಚ್ಚಿ ಇಡ್ತಾ ಇದ್ದೀವಲ್ಲ. ಈಗ ನಾನು ಯಾರ್ಯಾರು ಮಾಧ್ಯಮದಲ್ಲಿ ಯಾರೋ ಹೇಳ್ತೀರ ಅಂತ ನಾನು ಇನ್ನೂ ನೋಡಿಲ್ಲ. ನನಗೆ ಯಾವುದೋ ಬತ್ತಿದಂತೆ, ಯಾವುದೋ ಮೈನಿಂಗ್ ವಿಚಾರಕ್ಕೆ, ಮೈನಿಂಗ್ ಮಿನಿಸ್ಟ್ರದ್ದು ಮೈನಿಂಗ್ ಏನೋ ಬತ್ತಾಯಿತು ಅಂತ ಯಾರೋ ಫೋನ್ ಮಾಡಿದ್ರೆ, ನಾನು ನೋಡೋಕ್ಕೆ ಹೋಗಿಲ್ಲ, ಇನ್ನೂ ನಂಗೆ ಟೈಮ್ ಸಿಕ್ಕಿಲ್ಲ. ಸೊ ಅವೆಲ್ಲ ಹೇಳ್ಬೇಕಲ್ಲ. ಅಂದರೆ ಕುಮಾರಸ್ವಾಮಿ ಅವರು ಪಲಾಯನವಾದಿ ಆಗಿದ್ದಾರೆ ಸರ್? ನಾನು ಹೇಳ್ತಾ ಇಲ್ಲ. ಈಗ ಅವ್ರು ಏನು ಹೇಳಿದ್ನ ತೋರಿಸಿದ್ದೀನಿ ಮಂಡ್ಯದಲ್ಲಿ, ಮೈಸೂರಲ್ಲೂ ತೋರಿಸ್ಬೇಕಾಗ್ತದೆ. ವಿಡಿಯೋ ತೋರಿಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಕ್ಸ್ಪರ್ಟ್ ಅನ್ನುವಂಥ ನಿಮ್ಮ ಆಸ್ತಿನೇ CD ಅನ್ನುವಂಥದ್ದು ಮಾತಾಡ್ತಾ ಇದ್ದಾರೆ. ಇರಲಿ, ನೋ ಪ್ರಾಬ್ಲಮ್. ಅವ್ರು ಏನು ಬೇಕಾದ್ರೆ ಹೇಳಿ. ಯಾವುದು ಟಿ ವಿ ಬ್ಲ್ಯಾಕ್ ಆ್ಯಂಡ್ ವೈಟ್ TV ಇಟ್ಕೊಂಡಿದ್ರಂತೆ. ಬ್ಲ್ಯಾಕ್ ಆ್ಯಂಡ್ ಬಂದಲ್ಲಿ ವಿಚಾರಿಸ್ಲಿ. ನಮ್ಮಪ್ಪ ಉಳ್ಳಿ ಮಾರ್ತಿದ್ನೋ, ನಮ್ಮ ತಾತ ಉಳ್ಳಿ ಅಳಿತಿದ್ದೋ, ರಾಗಿ ಅಳಿತಿದ್ರು, ಕಡಲೆಕಾಯಿ ಅಳಿತಿದ್ರು. ನನ್ನ ಮನೆ ಎಮರ್ಜೆನ್ಸಿಲಿ ರೇಡ್ ಆದಾಗ ಚಿನ್ನ ತಂದು ಬಿಸಾಕಿದ್ರು ಇಬ್ಳಿಗೇಲಿ. ಅದೆಲ್ಲ ನೆಕ್ಸ್ಟ್ ಪಾಯಿಂಟು. ನಾವೆಲ್ಲ ಉಳ್ಳಿನೇ, ಈಗೂ ತಿನ್ನೋದು ನಾವು ಉಳ್ಳಿನೇ. ನಮ್ಮನೇಲಿ ತಿನ್ನೋದು ಈಗ ಉಳ್ಳಿನೇ, ನಾನು ತಿನ್ನೋದು ಕಡಲೆಕಾಯಿನೇ, ರಾಗಿನೇ. ನಾವೇನು ಬೇರೆ ಏನು ಬೆಳೀತಾಯಿದ್ವು ಅಂತ ಹೇಳೋದಿಲ್ಲ. ನಮ್ಮ ಆಸ್ತಿ ಎಷ್ಟಿತ್ತು ಅಂತ ಊರಲ್ಲಿ ಹೋಗಿ ಕೇಳಿ. ನಮ್ಮ ಜನಕ್ಕೆ, ನಮ್ಮ ಕುಟುಂಬಕ್ಕೆ ಎಷ್ಟಿದೆ ಅಂತ ನಮ್ಮ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರೇ ಆನ್ಲೈನ್ ಅಜೆಂಡಾ ರೀತಿಯಲ್ಲಿ ಆಗಿರೋದು ಯಾಕೆ? ಇಟ್ಕೊಳ್ಳಿ ಬಿಡಿ, ಅವೆಲ್ಲ ನಾವೇನು ಅದಕ್ಕೇನು ತಲೆಯನ್ನು ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಸರ್, ಈಗ 2007ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಇದು ಸಂಡೂರಲ್ಲಿ 550 ಎಕರೆ ಅಕ್ರಮವಾಗಿ ಕಂಡು ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ ಕೊಟ್ಟಿದ್ರು, ಹಿಂದೇಟಾಗ್ತಿದ್ದಾರೆ, ಆಗ್ತಾ ಇದೆ, ಕೊಡ್ತಾ ಇಲ್ಲ ಅನ್ನುವಂಥದ್ದು. ಇಲ್ಲ, ನನಗೆ ಅವರು ಟಿ ವಿಲಿ ಯಾರೋ ನನಗೆ ಹೇಳಿದ್ದು ನಾನು ಇನ್ನೂ ನೋಡಿಲ್ಲ. ಅವ್ರು ಏನು ಹೇಳಿದ್ರು ಅಂದರೆ ಚಾರ್ಜ್ ಶೀಟ್ ಆಗಿದೆಯಂತೆ, ಸುಪ್ರೀಂ ಕೋರ್ಟಿಂದ ಅವರು ಅದಕ್ಕೆ ಎನ್ಕ್ವೈರಿಗೆ ಬಂದಿತ್ತಂತೆ. ಸುಪ್ರೀಂ ಕೋರ್ಟಿಂದ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ರಂತೆ. ಸುಪ್ರೀಂ ಕೋರ್ಟ್ ತನಿಖೆ ಮಾಡಿದ್ಮೇಲೆ ಇದು ಲೋಕಾಯುಕ್ತನ ತನಿಖೆ ಮಾಡಿದಂತೆ. ತನಿಖೆ ಮಾಡಾದ್ಮೇಲೆ ಚಾರ್ಜ್ ಶೀಟ್ ಇದನ್ನು
ಗವರ್ನರ್ಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ರಂತೆ ಗೌರ್ಮೆಂಟ್ಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದ್ರಂತೆ. ಗವರ್ನರ್ ಫೈಲ್ ಹಂಗೆ ಇಟ್ಕೊಂಡಿದ್ದಾರಂತೆ ಅಂತ ಆ ಟಿ ವಿಯವರು ಹೇಳ್ತಿದ್ರು. ಅದೆಷ್ಟು ನಿಜನೋ ಸುಳ್ಳೋ ನಾನು ಚೆಕ್ ಮಾಡಬೇಕು. ಇನ್ನು ನನಗೆ ಅದ್ರ ಬಗ್ಗೆ ಗೊತ್ತಿತ್ತು. ನನಗೆ ಅದ್ಯಾವುದೋ ಜಂತಕಲ್ ಮೈನಿಂಗು ಬೇರೆ ಮೈನಿಂಗು ಏನೇನೋ ಅಂತ ಗೊತ್ತಿತ್ತು. 550 ಇದು ನಮ್ಮ ಪ್ರೆಸ್ ಮೀಡಿಯಾ ಅವರು ಕೂಡ ನನಗೆ ಕಳಿಸ್ಕೊಟ್ಟಿದ್ದಾರೆ. ನಾನು ಇನ್ನೂ ಡೀಟೇಲ್ ಅದ್ರ ಬಗ್ಗೆ ನೋಡಿಲ್ಲ. ಏನೋ 550 ಎಕರೆ ಮೈನಿಂಗ್ ಏನೋ ಕೊಟ್ಟಿದ್ದಾರೆ. ಮೈನಿಂಗ್ ಮಿನಿಸ್ಟ್ರು ಮೈನಿಂಗ್ ವಿಚಾರ ಅಂತ ಏನೋ ನನಗೆ ಕಳಿಸ್ಕೊಟ್ಟಿದ್ದಾರೆ. ಇನ್ನು ನನಗೆ ಟೈಮ್ ಸಿಕ್ಕಿಲ್ಲ. ಇದು ಪ್ರಾಸಿಕ್ಯೂಷನ್ ಕಳಿಸಿದ್ರು. ಬಹುಶಃ ಗವರ್ನರು ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಎಲ್ಲ ತೀರ್ಮಾನ ಮಾಡ್ತಾರೆ. ಸರ್, ನನ್ನ ದೇವೇಗೌಡರು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ. ಇಲ್ಲಿ ಪಾರ್ಟಿ ಅವ್ರ ರಕ್ಷಣೆಗೆ ಏನು ಬೇಕಲ್ಲ, ಅವ್ರ ಕುಟುಂಬದ ರಕ್ಷಣೆಗೆ ಅವ್ರು ಒಲೇಬೇಕಲ್ಲ. ನಮ್ಮ ಮೇಲೆ ಏನಾದ್ರು ಪಟ್ಟಿ ಕೊಡೋಕ್ಕೆ, ನಮ್ಮ ಮೇಲೆ ಏನಾದ್ರು DKನ ಹೊಡಿಕ್ಕೆ ಆಗಲೇಬೇಕು, ಸಿದ್ದರಾಮಯ್ಯನ ಹೊಡಿಕ್ಕೆ ಆಗಲೇಬೇಕು ಅಂತ ಅವ್ರ ದೊಡ್ಡ ಪ್ರಯತ್ನ ನಡೀತಾ ಇದೆ. ರೆಡಿ ಇದ್ದೀನಿ ನಾನು. ಟಾರ್ಗೆಟ್ ನೀವೇನಾ ಸರ್? ಯಾರನ್ನಾರು ಮಾಡ್ಕೊಳ್ಳಿ, ನಡೀರಿ. ಅಲ್ಲ ಸರ್, CM ಇಬ್ಬರನ್ನ ಚಕ್ರವ್ಯೂಹದಲ್ಲಿ ಸಿಲುಕಿಸಿದ್ರೆ ಸರ್ಕಾರನ ಸುಲಭವಾಗಿ ಇದು ಮಾಡ್ಬೋದು ಅನ್ನೋ ಥರದ್ದು ಯಾವ ಥರ? ಅಯ್ಯೋ ನೋಡಪ್ಪ, ದಿನ ಅದೇನೋ ಹೇಳ್ತಾರಲ್ಲ, ದಿನ ಅಳೋರಿಗೆ ದಿನ ಸಾಯೋರ್ಗೆ ಅಳೋರು ಯಾರು ಅಂತ. ನಮ್ಗೆ ದಿನ ಬೆಳಗ್ಗೆ ಇವ್ರದ್ದೆಲ್ಲ ಗೋಳಿದ್ದಿದ್ದೆ. ಇದನ್ನು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಮುಂದಕ್ಕೂ ಮಾಡ್ತೀವಿ. ಸರ್, ಈಗ ಅವರು ಬ್ರದರ್ ದಾಖಲೆಗಳನ್ನೇನಾದ್ರು ಬಿಚ್ಚಿಡ್ತೇವೆ ಅಂತ ಕೆಲಸ ಮಾಡ್ತೀರಾ ಅಂತ ಸರ್? ಅದೆಲ್ಲ ಮಾಡಲೇಬೇಕಾಯ್ತದೆ. ಒಳ್ಳೆ ಕತೆ ಆಯ್ತಲ್ಲ. ಇದಕ್ಕೆಲ್ಲ ಟೈಮು, ಮುಹೂರ್ತ, ಶುಭಗಳಿಗೆ, ಶುಭವಾರ, ಶುಭ ನಕ್ಷತ್ರ ಎಲ್ಲ ನೋಡಬೇಕಾಗ್ತದೆ. ಫಸ್ಟ್ ಅವ್ರಿಗೆ ಹೇಳಿದ್ದೀವಿ, ನಮ್ದೇನೇನಿದೆ ಫಸ್ಟ್ ಬಿಚ್ಚಿ, ನಿಮ್ದು ಏನಿದೆ ಬಿಚ್ಚಿ ಅಂತ ಹೇಳಿದ್ವಿ. ಅಧಿವೇಶನ ಕೂಡ ಕರೆದಿದ್ರಿ, ನೀವು ಬರಲೇ ಇಲ್ಲ ಸರ್ ಅವರು. ಅದಕ್ಕೆ 2 ಸತಿ ಕೇಳಿದೆ, ಬಾಪ ಈಗ ಅವ್ನ ತಮ್ಮನವ್ರು ಕಳಿಸಿ, ಅಣ್ಣನ ಹಾಂ ಸರ್, ಕಳಿಸ್ಲಿ. ನಾನು ಸುಮ್ಮನೆ ಇಲ್ಲ ಹಾಕಿದ್ರೆ ನೀವು ಟಿ ವಿಯಲ್ಲಿ ಏನು ಮಾಡ್ಬಿಡ್ತೀರಾ ಗೊತ್ತಾ? ಸುಮ್ಮನೆ ಎಲ್ಲೋ ಹೋಯ್ತದೆ, ಒಂದಿನ ನ್ಯೂಸ್ ಆಯ್ತದೆ, ಬಿಟ್ಟೋಯ್ತದೆ. ಮುಂದೆ ಜನ್ರೇಷನ್ಗೆ ಪಟ್ಟಿ ಓದಬೇಕು. ನಾ ಈಗ ಸ್ವಲ್ಪ ಟೈಮ್ ಇಲ್ಲ, ಎಲ್ಲ ತೆಗಿಸ್ತೀನಿ. ಸರ್, ನೀವೇ ದಾಖಲೆಗಳನ್ನ ಬಿಡುಗಡೆ ಮಾಡ್ಬೋದಲ್ಲ ಸರ್?